ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಇಂದು ಒಟ್ಟಾಗಿ ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಶ್ರೀ ಮಾರ್ಕನು ಬರೆದ ಸುವಾರ್ತೆ, ದಿ ಗಾಸ್ಪಲ್ ಅಕಾರ್ಡಿಂಗ್ ಟು ಸೈಂಟ್ ಮಾರ್ಕ್, ಚಾಪ್ಟರ್ 10ನೇ ಅಧ್ಯಾಯ. 10ನೇ ಅಧ್ಯಾಯದಲ್ಲಿ 2 ಭಾಗ. 10ನೇ ಅಧ್ಯಾಯ 1ರಿಂದ 31 ವಚನಗಳು ಒಂದು ಭಾಗ, ಮತ್ತು ಈಗ 10ನೇ ಅಧ್ಯಾಯದ 32ರಿಂದ 52 ವಚನಗಳವರೆಗೆ ಇರುವಂಥ ವಾಕ್ಯ ಭಾಗವನ್ನು ನಾವು ನೋಡಿಕೊಳ್ಳಲಿಕ್ಕಿದ್ದೇವೆ. ಮಾರ್ಕನ್ ಸುವಾರ್ತೆಯ 10ನೇ ಅಧ್ಯಾಯ 32ರಿಂದ 52 ವಚನಗಳಲ್ಲಿ ಕ್ರಿಸ್ತನ 11 ಗುಣಲಕ್ಷಣಗಳನ್ನು ನೋಡಿಕೊಳ್ಳಬಹುದು. 11 ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕ್ರೈಸ್ಟ್. ಕ್ರಿಸ್ತನ 11 ಗುಣಲಕ್ಷಣಗಳು. ಒಂದೊಂದಾಗಿ ಈ ಗುಣಲಕ್ಷಣಗಳನ್ನು ನಾವು ನೋಡುವಾಗ ನಮ್ಮ ಯೇಸು ಕ್ರಿಸ್ತನನ್ನೇ ನಾವು ಧ್ಯಾನಿಸುವವರಾಗಿರ್ತೇವೆ. ಪವಿತ್ರಾತ್ಮನ ಕಾರ್ಯಗಳಲ್ಲಿ ಒಂದು ಕಾರ್ಯ ಏನೆಂದರೆ ಕ್ರಿಸ್ತನನ್ನೇ ಮಹಿಮೆ ಪಡಿಸುವುದು, ಕ್ರಿಸ್ತನನ್ನೇ ಫೋಕಸ್ ಮಾಡೋದು ಅಥವಾ ಕೇಂದ್ರೀಕರಿಸುವಂಥದ್ದು, ಕ್ರಿಸ್ತನನ್ನೇ ಪ್ರಚುರಪಡಿಸುವಂಥದ್ದು, ಕ್ರಿಸ್ತನನ್ನೇ ಎತ್ತಿ ಪ್ರದರ್ಶಿಸುವುದು ಅಥವಾ ಪ್ರಕಟಿಸುವುದಾಗಿದೆ. ಆದುದರಿಂದ ಈಗ ನಾವು ಮಾರ್ಕನ್ ಬರೆದ ಸುವಾರ್ತೆ 10ನೇ ಅಧ್ಯಾಯ 32ರಿಂದ ಹೋಗುವಾಗ ಅಥವಾ ಓದುವಾಗ 32ನೇ ವಚನ ಈಗ ನಾವು ಪ್ರಾರಂಭ ಮಾಡೋಣ. ಅದರಲ್ಲಿ ಯೇಸು ಅವರ ಮುಂದಾಗಿ ಹೋದದ್ದರಿಂದ ಶಿಷ್ಯರು ಆಶ್ಚರ್ಯಪಟ್ಟರು ಎಂಬುದಾಗಿ ನಾವು ನೋಡ್ತೇವೆ. ಆದ ಕಾರಣ ಯೇಸುವಿನ ಬಗ್ಗೆ ಮೊದಲನೇ ಗುಣಲಕ್ಷಣ ಏನಂತ ಹೇಳಿದರೆ, ಆತನು ಮುಂದಾಗಿ ಹೋದಾತನು. ಈಸ್ ಎ ಫೋರ್ ರನ್ನರ್. ಮುಂದಾಳತ್ವವನ್ನು ವಹಿಸಿದಾತನು, ಮುಂದಾಗಿ ಓಡಿದಾತನು, ಮಾರ್ಗದರ್ಶಿ ಅಂತ ಕೂಡ ಹೇಳ್ಬೋದು. ಆದರೆ ಇದು ಶಿಷ್ಯರಿಗೆ ಅವತ್ತಿನ ದಿವಸ ಆಶ್ಚರ್ಯವನ್ನು ತಂದಿದ್ದಲ್ಲದೆ ಶಿಷ್ಯರಿಗೆ ಸ್ವಲ್ಪ ಭಯ ಕೂಡ ಆಯ್ತಂತ ನಾವು ಮಾರ್ಕ 10:32 ಓದ್ತೇವೆ. ಏನು ಕಾರಣ ಗೊತ್ತಿಲ್ಲ ನನಗೆ. ಬಹುಶಃ ಯೇಸು ಸ್ವಾಮಿ ಅಂದು ಸ್ವಲ್ಪ ಸಾಮಾನ್ಯಕ್ಕಿಂತಲೂ ವಿಚಿತ್ರವಾಗಿ ವ್ಯತ್ಯಾಸವಾಗಿ ಇದ್ದದ್ದರಿಂದ ಅವರಿಗೆ ಶಿಷ್ಯರಿಗೆ ಆಶ್ಚರ್ಯ ಮತ್ತು ಭಯ ಕೂಡ ಸ್ವಲ್ಪ ಮಟ್ಟಿಗೆ ಆಗಿರಬೇಕಂತ ಕಾಣ್ತದೆ. ಏನೇ ಇರಲಿ, ಕ್ರಿಸ್ತನ ಬಗ್ಗೆ ನಾವು ಕಲಿಯುವಂಥ ಮೊದಲನೇ ಪಾಠ ಏನಂತೇಳಿದರೆ, ಆತನ ಗುಣಲಕ್ಷಣಗಳಲ್ಲಿ ಮೊದಲನೆಯದು ಆತನು ಮುಂದಾಳತ್ವ ವಹಿಸಿದಾತನು. ಈ ಬಗ್ಗೆ ಇಬ್ರಿಯರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 19-20 ವಚನಗಳಲ್ಲಿ ನಾವು ನೋಡುವಾಗ ಯೇಸು ನಮಗೋಸ್ಕರ ಮುಂದಾಗಿ ಓಡಿದಾತನು, ಫೋರ್ ರನ್ನರ್. ಯಾವ ರೀತಿಯಾಗಿ ಸ್ನಾನಿಕನಾದ ಯೋಹಾನನು ಕ್ರಿಸ್ತನ ಮುಂಚೆ ಮುಂದಾಳತ್ವವಾಗಿ ಮುಂದಾಗಿ ಬಂದು ಅವನು ಮುಂದಾಗಿ ಓಡಿದಾತನಾಗಿ ಮುಂದಾಗಿ ಬಂದು ಸಿದ್ಧಪಡಿಸಿದಾತನಾಗಿದ್ದನಲ್ಲ, ಹಾಗೆ ನಮ್ಮ ಕರ್ತನಾದ ಯೇಸು ನಮಗಾಗಿ ಅಲ್ಲಿ ಅಂದು ಶಿಷ್ಯರಿಗಾಗಿ ಇಂದು ನಮಗಾಗಿ ಮುಂದಾಳತ್ವವನ್ನು ವಹಿಸಿದ್ದಾನೆಂಬುದಾಗಿ ಇಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 19-20 ವಚನಗಳಲ್ಲಿ ನಾವು ಓದಿಕೊಳ್ಳಬಹುದು. ಎರಡನೇದಾಗಿ ಮಾರ್ಕನ್ ಬರೆದ ಸುವಾರ್ತೆ 10ನೇ ಅಧ್ಯಾಯ 32ರಿಂದ 52 ವಚನಗಳನ್ನು ನಾವು ಅಧ್ಯಯನ ಮಾಡಿಕೊಳ್ತಿದ್ದೇವೆ. ಈ ವಾಕ್ಯ ಭಾಗದಲ್ಲಿ ಕ್ರಿಸ್ತನ 11 ಗುಣಲಕ್ಷಣಗಳಿವೆ. ಅದರಲ್ಲಿ ಮೊದಲನೇದು ನಾವು ನೋಡಿಕೊಂಡೆವು. ಇನ್ನೂ 10 ಗುಣಲಕ್ಷಣಗಳನ್ನು ಈ ವಾಕ್ಯ ಭಾಗದಲ್ಲಿ ನೋಡಲಿಕ್ಕಿದ್ದೇವೆ.
ಎರಡನೇದಾಗಿ 34ನೇ ವಚನ. 34ನೇ ವಚನದಲ್ಲಿ ಯೇಸು ಸ್ವಾಮಿ ತನ್ನ ವಿಷಯದಲ್ಲಿ ಜನರು, ಅಂದರೆ ವಿಶೇಷವಾಗಿ ಮುಖ್ಯ ಯಾಜಕರು ಮತ್ತು ಧರ್ಮಶಾಸ್ತ್ರಿಗಳು ತನ್ನನ್ನು ಅಂದರೆ ಕ್ರಿಸ್ತನನ್ನು ಹಾಸ್ಯ ಮಾಡಿ ಉಗುಳಿ ಕೊರಡೆಗಳಿಂದ ಹೊಡೆದು ಕೊಲ್ಲುವರು, ಆತನಾದರೂ 3ನೇ ದಿನದಲ್ಲಿ ಎದ್ದು ಬರುವನೆಂಬುದಾಗಿ ತನ್ನ ಬಗ್ಗೆ, ತನ್ನ ವಿಷಯದಲ್ಲಿ ನಮ್ಮ ಕರ್ತನು ಪ್ರವಾದಿಸಿದ್ದನ್ನು ನೋಡ್ತೇವೆ. ಮತ್ತೆ ಮತ್ತೆ ಶಿಷ್ಯರಿಗೆ ಈ ಮಾತನ್ನು ಹೇಳಿ ಪ್ರವಾದಿಸುವಂಥದ್ದು ಆಶ್ಚರ್ಯ. ಶಿಷ್ಯರಿಗೆ ಕೆಲವರಿಗೆ ಅದು ಅರ್ಥ ಆಗಲಿಲ್ಲ, ಆದರೆ ನಮಗೆ ಇಂದು ಅದನ್ನು ಓದಿಕೊಳ್ಳುವಾಗ ಆತನು ಮಾಡಿದ ಪ್ರವಾದನಾ ಸೇವೆಯನ್ನು ನಾವು ನೋಡ್ತೇವೆ. ಹಾಗಾದರೆ ಕ್ರಿಸ್ತನ ಎರಡನೇ ಗುಣಲಕ್ಷಣ, ಆತನು ಮುಂದಾಳತ್ವವನ್ನು ವಹಿಸಿದ ಆತನು ಮಾತ್ರ ಅಲ್ಲ, ಆತನು ಪ್ರವಾದಿಯ ಕೂಡ ಆಗಿರುತ್ತಾನೆ. ಈಸ್ ನಾಟ್ ಓನ್ಲಿ ಎ ಫೋರ್ ರನ್ನರ್ ಬಟ್ ಆಲ್ಸೋ ಎ ಪ್ರಾಫಿಟ್, ಪ್ರವಾದಿ. ಮೂರನೇದಾಗಿ 36ನೇ ವಚನ, ಮಾರ್ಕನ ಬರೆದ ಸುವಾರ್ತೆ 10ನೇ ಅಧ್ಯಾಯದ 36ನೇ ವಚನವನ್ನು ನಾವು ನೋಡಿಕೊಳ್ತಿದ್ದೇವೆ. ಜೆಬೆದಾಯನ ಮಕ್ಕಳಾದ ಯಾಕೋಬ ಮತ್ತು ಯೋಹಾನ ಅವರ ತಾಯಿ ಬಂದು, ಬೋಧಕನೇ, ನಾವು ಕೇಳುವುದನ್ನು ನಮಗೋಸ್ಕರ ಮಾಡಬೇಕಂತ. ಇದು ಮತ್ತಾಯನ ಸುವಾರ್ತೆಯಲ್ಲಿ ತಾಯಿ ಸಮೇತ ಬಂದದ್ದನ್ನು ನಾವು ನೋಡಿಕೊಳ್ತೇವೆ. ಮಾರ್ಕನ್ ಬರೆದ ಸುವಾರ್ತೆಯಲ್ಲಿ ಯಾಕೋಬ ಮತ್ತು ಯೋಹಾನರು ಇಬ್ಬರೇ ಬಂದದ್ದನ್ನು ನಾವು ಇಲ್ಲಿ ನೋಡಿಕೊಳ್ತೇವೆ. ಅವರು ಬಂದು ನಮಗೋಸ್ಕರ ಏನಾದರೂ ಮಾಡಬೇಕಂತ ಹೇಳಿದಾಗ 36ನೇ ವಚನದಲ್ಲಿ ಯೇಸು ಸ್ವಾಮಿ ಅವರಿಗೆ, ನಾನು ನಿಮಗೆ ಏನು ಮಾಡಬೇಕೆಂದು ಅಪೇಕ್ಷಿಸ್ತೀರಿ? ಆದ ಕಾರಣ ಇಲ್ಲಿ ಯೇಸು ಸ್ವಾಮಿಯ ವಿಷಯದಲ್ಲಿ ನಾವು ನೋಡುವಾಗ ಆತನ ಗುಣಲಕ್ಷಣ ಏನು? ವಿಚಾರಕನು, ಎನ್ಕ್ವೈರರ್, ವಿಚಾರಕನು. ನಮಗೋಸ್ಕರ ಏನು ಮಾಡಬೇಕಂದ್ರೆ, ಆಯಿತು, ನಾನೇನು ಮಾಡಬೇಕಂತ ನಿಮಗಿಷ್ಟ, ಅಪೇಕ್ಷೆ ಪಡ್ತೀವಿ ಎಂಬುದಾಗಿ. ಯೇಸು ಕರ್ತನ ಗುಣಲಕ್ಷಣಗಳನ್ನು ನಾವು ನೋಡಿಕೊಳ್ತಿದ್ದೇವೆ. 11 ಗುಣಲಕ್ಷಣಗಳಲ್ಲಿ ಆತನು ಮುಂದಾಳತ್ವವನ್ನು ವಹಿಸಿದ ಆತನು, ಎರಡನೇದು ಆತನು ಪ್ರವಾದಿ, ಮೂರನೇದು ವಿಚಾರಕನು. ಯಾವ ರೀತಿಯಾಗಿ ಕುಶಲ ವಿಚಾರಿಸ್ತೀವಲ್ಲ, ಆ ರೀತಿಯಾಗಿ ಇಲ್ಲಿ ಆತನು ನಾನು ನಿಮಗೆ ಏನು ಮಾಡಬೇಕು ಅಂತ ಆತನು ವಿಚಾರಿಸ್ತಾನೆ. ನಾಲ್ಕನೇದಾಗಿ ಅದಕ್ಕೆ ಸಂಬಂಧಪಟ್ಟದ್ದು 38ನೇ ವಚನದಲ್ಲಿದೆ. ಅದೇನಂತ ಹೇಳಿದರೆ, ಅವರು ಒಂದು ಕಠಿಣವಾದಂಥ ಒಂದು ಸಂಗತಿಯನ್ನು ಕೇಳಿಕೊಂಡ್ರು. ಅದೇನೆಂದರೆ, ಮಹಿಮೆಯಲ್ಲಿ, ಅಂದರೆ ನಿತ್ಯತ್ವದ ಮಹಿಮೆಯಲ್ಲಿ ಒಬ್ಬರು ಯೇಸು ಸ್ವಾಮಿಗೆ ಬಲಗಡೆಯಲ್ಲಿಯೂ ಮತ್ತೊಬ್ಬನು ಎಡಗಡೆಯಲ್ಲಿಯೂ ಕೂತ್ಕೊಳ್ಳುವಂತೆ ಅನುಗ್ರಹಿಸಬೇಕು ಅಂತ ಹೇಳಿದಾಗ ಯೇಸು ಸ್ವಾಮಿ ಒಂದು ಪ್ರಶ್ನೆ ಕೇಳ್ತಾರೆ. 38ನೇ ವಚನ ಮತ್ತು ಮಾರ್ಕನ ಬರೆದ ಸುವಾರ್ತೆ 10ನೇ ಅಧ್ಯಾಯದಲ್ಲಿ. ಅದೇನೆಂದರೆ, ನಾನು ಕುಡಿಯುವ ಪಾತ್ರೆಯಲ್ಲಿ ನೀವು ಕುಡಿಯುವಿರೋ? ಅಂದರೆ ಅದರ ಅರ್ಥ ಇಲ್ಲಿ ಆತನ ಸ್ವಭಾವ ಏನೆಂಬುದಾಗಿ ನೋಡ್ತೀವಿ ಅಂತ ಹೇಳಿದರೆ, ಆತನು ಪರಿಶೋಧಕನು ಅಂತ ಹೇಳ್ಬಿಟ್ಟು ಆತನು ಪರೀಕ್ಷೆ ಮಾಡ್ತಿದ್ದಾನೆ, ಪರೀಕ್ಷಕನು ಅಂತ ಕೂಡ ಹೇಳ್ಬೋದು. ಯಾಕಂತ ಹೇಳಿದರೆ, ಅವರು ಒಂದು ದೊಡ್ಡ ವಿಷಯವನ್ನು ಕೇಳ್ತಿದ್ದಾರೆ. ಆದ ಕಾರಣ ನಾನು ಪಡೆಯಲಿರುವ ದೀಕ್ಷಾ ಸ್ನಾನದಲ್ಲಿ ನೀವು ಪಡಿತೀರಾ, ನಾನು ಕುಡಿಯೋ ಪಾತ್ರೆಯಲ್ಲಿ ನೀವು ಕುಡಿತೀರಾ ಎಂಬಂಥ ಪ್ರಶ್ನೆಗಳನ್ನು ಹಾಕಿ ಪರಿಶೀಲಿಸ್ತಿದ್ದಾನೆ. ಪರೀಕ್ಷಕನಾಗಿದ್ದಾನೆ, ಪರಿಶೋಧಕನಾಗಿ ಇದ್ದಾನೆ. ಅದು ಆತನ 4ನೇ ಗುಣಲಕ್ಷಣ. 5ನೇದಾಗಿ, ಹೌದು ನಮ್ಮಿಂದ ಆಗುವುದಂತ ಹೇಳ್ಬಿಟ್ಟು ಯಾಕೋಬ ಮತ್ತು ಯೋಹಾನರು ಮಾತು ಕೊಟ್ಟರು, ಸಿದ್ಧರಾದರು. ನಮ್ಮಿಂದ ಆಗುವುದು ಎಂಬುದಾಗಿ ಹೇಳಿದಾಗ ಯೇಸು ಸ್ವಾಮಿ ಮಾರ್ಕ 10:39ನೇ ವಚನ 2ನೇ ಭಾಗದಲ್ಲಿ ಹೇಳುವಂಥದ್ದು, ನಾನು ಕುಡಿಯುವ ಪಾತ್ರೆಯಿಂದ ನೀವು ಕುಡಿಯುವಿರಿ.
ಅಂದರೆ ಅದರಿಂದ ನಾವು ತಿಳ್ಕೊಳ್ಳುವಂಥ ಒಂದು ಸಂಗತಿ, ಆತನ ಗುಣಲಕ್ಷಣ ಎಂಥದ್ದಂದರೆ ಈಸ್ ಎ ಗ್ರ್ಯಾಂಟರ್. ಆತನು ವಾಗ್ದಾನ ಮಾಡುವುದಾತನು, ವಾಗ್ದಾನ ನೀಡಿದಾತನು. ಈಸ್ ಎ ಪ್ರಾಮಿಸರ್. ಯೇಸು ಸ್ವಾಮಿಯ ಗುಣಲಕ್ಷಣಗಳ 11, ಅದರಲ್ಲಿ 5ನೇದು ಆತನು ವಾಗ್ದತ್ತ ನೀಡುವಾತನು, ವಾಗ್ದಾನ ಮಾಡಿದಾತನು. ಆತನ ಸ್ವಭಾವನೆ ಹಾಗೆ. ಆದ ಕಾರಣ ಪೌಲನು ಕೂಡ ಕೊರಿಂಥ ಪತ್ರಿಕೆಯಲ್ಲಿ ಒಂದು ಮಾತು ಹೇಳ್ತಾನೆ, ಅದು ನನಗೆ ಬಹಳ ಆಶ್ಚರ್ಯವನ್ನು ಹಿಡಿಸುವಂಥ ಒಂದು ಸಂಗತಿ. ಅದೇನಂತ ಹೇಳಿದರೆ, ಕ್ರಿಸ್ತ ಯೇಸುವಿನಲ್ಲಿ ವಾಗ್ದಾನಗಳು ಹೌದು ಹೌದು ಎಂಬುದಾಗಿದೆ ಎಂಬ ಮಾತು. ದ ಪ್ರಾಮಿಸಸ್ ಆಫ್ ಕ್ರೈಸ್ಟ್, ಪ್ರಾಮಿಸಸ್ ಇನ್ ಕ್ರೈಸ್ಟ್ ಈಸ್ ಎಸ್, ಹೌದು, ಆಮೇನ್ ಎಂಬುದಾಗಿರುವಂಥದ್ದು. 6ನೇದಾಗಿ ಕ್ರಿಸ್ತನ ಗುಣಲಕ್ಷಣಗಳು 11 ನಾವು ಧ್ಯಾನ ಮಾಡಿಕೊಳ್ತಾ ಇದ್ದೇವೆ. ಮಾರ್ಕನ ಬರೆದ ಸುವಾರ್ತೆ 10ನೇ ಅಧ್ಯಾಯದ 32ರಿಂದ ಇರುವಂಥ ವಾಕ್ಯ ಭಾಗದಲ್ಲಿ, ಅದರಲ್ಲಿ 6ನೇ ಗುಣಲಕ್ಷಣವನ್ನು 43ನೇ ವಚನ, ಮಾರ್ಕ 10:43ರಲ್ಲಿ ನೋಡಬಹುದು. ಅದೇನಂತ ಹೇಳಿದರೆ, ನಿಮ್ಮೊಳಗೆ ದೊಡ್ಡವನಾಗಿರಬೇಕೆಂದಿರುವವನು ನಿಮ್ಮ ಸೇವಕನಾಗಿರಬೇಕು. ಯೇಸು ಸ್ವಾಮಿ ಆ ರೀತಿಯಾಗಿ ಬೋಧನೆ, ನೀವು ಸೇವಕನಾಗಿರಬೇಕು ಅಂತ ಹೇಳಿದಾಗ, ನೀವು ಸೇವಕರು, ಆದರೆ ನಾನು ಯಜಮಾನನೇ ಎಂಬ ಮನೋಭಾವನೆ ಅಲ್ಲ, ತಾನು ಸೇವಕನ ಮನೋಭಾವನೆಯನ್ನು ಹೊಂದಿದ್ದರಿಂದ ನೀವು ಕೂಡ ಸೇವಕರಾಗಿರಬೇಕು ಎಂಬ ಮಾತನ್ನು ನಮ್ಮ ಕರ್ತನಾದ ಯೇಸು ಹೇಳುವುದನ್ನು ನಾವು ಅರ್ಥ ಮಾಡಿಕೊಳ್ಳಬಹುದು. ಹಾಗಾದರೆ ಆತನು ಯಾರು ಅಂತ ಹೇಳುವಾಗ, ಆತನು ಸೇವಕನು. ನೀವು ಸೇವಕರಾಗಿರಬೇಕಂತ ಹೇಳಿದಾಗ, ಆತನು ಸೇವಕನಾಗಿದ್ದರಿಂದ ಆ ಉಪದೇಶ, ತಾನು ಮಾಡಿದ್ದನ್ನು ಆತನು ಪ್ರಸಂಗಿಸ್ತಾ ಇದ್ದಾನೆ, ತಾನು ಮಾಡಿದ್ದನ್ನು ಆತನು ಉಪದೇಶಿಸುತ್ತಿದ್ದಾನೆ, ತಾನು ಅನ್ವಯ ಮಾಡಿಕೊಂಡದ್ದನ್ನು ಇತರರಿಗೆ, ಅಂದರೆ ಶಿಷ್ಯರಿಗೆ ಅನ್ವಯ ಮಾಡಿಕೊಳ್ಳುವಂತೆ ಹೇಳುತ್ತಿದ್ದಾನೆ. ಆದುದರಿಂದ ಆತನ 6ನೇ ಗುಣಲಕ್ಷಣ ಏನಂದರೆ, ಆತನು ಸೇವಕನು. ಇನ್ನೂ ಸಂದೇಹ ನಿಮಗಿದ್ದರೆ 44ನೇ ವಚನ ಓದಿದರೆ ಇನ್ನೂ ಸ್ಪಷ್ಟತೆಯನ್ನು ನೀಡುವಂಥದ್ದಾಗಿದೆ. ನಿಮ್ಮಲ್ಲಿ ಮುಖ್ಯಸ್ಥನಾಗಿರಬೇಕೆಂದಿರುವವನು ಎಲ್ಲರಿಗೂ ದಾಸನಾಗಿರಲಿ. ಯೇಸು ಕರ್ತನು ಎಲ್ಲರಿಗೂ ದಾಸನಾಗಿದ್ದಾತನು ಆಗಿದ್ದಾನೆ. ಆದ ಕಾರಣ ಎಲ್ಲರಿಗೂ ದಾಸನಾಗಿರಲಿ ಎಂಬ ಮಾತು. ಸರಿ, ನಾವು ಮುಂದುವರಿಸಬೇಕಾಗ್ತದೆ. ಇನ್ನೂ ಸಂದೇಹ, ಆತನು ಸೇವಕನೆಂಬ ವಿಷಯದಲ್ಲಿ ನಮಗೆ ಸಂದೇಹ ಇದ್ದರೆ 43ನೇ ವಚನ ಮಾರ್ಕ 10, 44ನೇ ವಚನ ಮಾರ್ಕ 10, 45ನೇ ವಚನ ಮಾರ್ಕನ ಸುವಾರ್ತೆ 10ನೇ ಅಧ್ಯಾಯದಲ್ಲಿ ಇನ್ನೂ ಸ್ಪಷ್ಟತೆಯನ್ನು ನೀಡ್ತದೆ. ಆತನು ನಿಜ ಸೇವಕನಂತ. ಮಾರ್ಕನ ಇಡೀ ಸುವಾರ್ತೆಯಲ್ಲಿ ಯೇಸು ಕ್ರಿಸ್ತನನ್ನು ಸೇವಕನನ್ನಾಗಿ ವಿಶೇಷವಾಗಿ, ಹೌದು, ಆತನ ರಕ್ಷಕನು, ಆತನ ಒಡೆಯನು, ಆತನು ದೇವರು, ಆತನು ದೇವಪುತ್ರನು, ಆತನ ಅರಸನು, ಹೌದು, ಆದರೆ ಸೇವಕನು ಎಂಬ ಒಂದು ಗುಣಲಕ್ಷಣವನ್ನು ಮಾರ್ಕನು ಸ್ಪಷ್ಟಪಡಿಸ್ತಿದ್ದಾನೆ. ಸರಿ, 7ನೇದಾಗಿ ಮಾರ್ಕ 10:32ರಿಂದ 52 ವಚನಗಳಲ್ಲಿ ನಾವು ಏನು ನೋಡ್ಕೊಳ್ತಿದ್ದೇವೆ ಅಂತ ಹೇಳಿದರೆ, ಕ್ರಿಸ್ತನ 11 ಗುಣಲಕ್ಷಣಗಳು. ಅದರಲ್ಲಿ 7ನೇ ಗುಣಲಕ್ಷಣವನ್ನು, 7ನೇ ಗುಣಲಕ್ಷಣ 45ನೇ ವಚನದಲ್ಲಿದೆ. ಭಾಳ ವಿಶೇಷವಾದಂಥ ಒಂದು ವಾಕ್ಯ ಇದು. 10:45 ಮಾರ್ಕ. ಅದರಲ್ಲಿ ಮನುಷ್ಯಪುತ್ರನು ಸಹ ಸೇವೆ ಮಾಡಿಸಿಕೊಳ್ಳುವುದಕ್ಕಾಗಿ ಅಲ್ಲ, ಸೇವೆ ಮಾಡುವುದಕ್ಕೂ ತನ್ನ ಪ್ರಾಣವನ್ನು ಅನೇಕರಿಗೋಸ್ಕರ ಅಂದರೆ ಎಲ್ಲರಿಗೋಸ್ಕರನೇ ಈಡಾಗಿ ಕೊಡುವುದಕ್ಕೂ ಬಂದನು ಎಂಬುದಾಗಿ. ಹೌದು,
ಇದರಲ್ಲಿ ನಾವು ನೋಡುವಾಗ 7ನೇ ಗುಣಲಕ್ಷಣ, ಕ್ರಿಸ್ತನ ಗುಣಲಕ್ಷಣ ಏನಂತೇಳಿದರೆ, ಆತನು ಈಡಾಗಿ ಕೊಡುವಾತನು, ಅಥವಾ ಆತನು ತನ್ನನ್ನೇ ನಮಗಾಗಿ ವಿಮೋಚನೆಗಾಗಿ ಕೊಟ್ಟಾತನು. ಆತನ ಗುಣಲಕ್ಷಣ ಕೊಡುವಾತ, ಸಮರ್ಪಿಸುವಾತ, ಅರ್ಪಿಸುವಾತ. ಆತನ ಗುಣಲಕ್ಷಣ ಇಸ್ ಎ ಗಿವರ್, ಪ್ರೊವೈಡರ್, ಸ್ಯಾಕ್ರಿಫೈಯರ್. ಅದನ್ನೇ ನಾವು ನೋಡ್ಕೊಳ್ತೇವೆ. ಆ ಗ್ರೀಕ್ ಮೂಲ ಭಾಷೆಯಲ್ಲಿ ಈಡಾಗಿ ಕೊಡುವುದು ಅಂತ ಹೇಳಿದರೆ ಕರಗಿ ಹೋಗುವುದು. ಎಷ್ಟು ಚೆನ್ನಾಗಿದೆ ಅಲ್ವ? ಕರಗಿ ಯಾವ ರೀತಿಯಾಗಿ ಮೇಣದ ಬತ್ತಿ ಅಥವಾ ಒಂದು ದೀಪ, ಆಗಿನ ಕಾಲದ ದೀಪಗಳು ಕರಗಿ 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 ಬೇರೆಯವರಿಗೆ ಬೆಳಕು ಕೊಟ್ಟು 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 ಕರಗಿ ಹೋಗ್ತಾವಲ್ಲ, ಆ ರೀತಿಯಾಗಿ ತನ್ನ ಜೀವನವನ್ನೇ ಮುಡುಪಾಗಿ ನಮಗೋಸ್ಕರವಾಗಿ ಕರಗಿಸಿ ಕೊಟ್ಟಾತನು ಅಂತ ಹೇಳ್ಬಿಟ್ಟು. 8ನೇದಾಗಿ ಅಂದ ಹಾಗೆ ಮಾರ್ಕ 10:32 ಕ್ರಿಸ್ತನ ಗುಣಲಕ್ಷಣಗಳನ್ನು ನಾವು ನೋಡ್ಕೊಳ್ತಾ ಇದ್ದೇವೆ. 8ನೇದಾಗಿ ಆತನು ದಾವಿದನ ಪುತ್ರನು. ದಾವಿದನ ಪುತ್ರನು, ಅದರಲ್ಲಿ ಏನು ಗುಣಲಕ್ಷಣ ಇದೆ ಅಂತ ಹೇಳಿದರೆ, ದಾವಿದನು ನಮ್ಮಂಥ ಮನುಷ್ಯನೇ, ಆದರೆ ಯೇಸು ಕ್ರಿಸ್ತನು ಕೂಡ ದಾವಿದನ ವಂಶಾವಳಿಯಿಂದ ಬಂದಾತನು. ನಮ್ಮಂಥ ನರಮಾಂಸ, ನಮ್ಮಂಥ ಮಾನವತ್ವವನ್ನು ವಹಿಸಿದಾತನು ಎಂಬುದನ್ನು ತೋರಿಸ್ತದೆ. ಆದರೆ ಪಾಪ ಮಾತ್ರ ಮಾಡಲಿಲ್ಲ ಅಂತ ಇಬ್ರಿಯ 2ನೇ ಅಧ್ಯಾಯ, ಇಬ್ರಿಯ 4ನೇ ಅಧ್ಯಾಯದಲ್ಲಿ ಸ್ಪಷ್ಟ ಉಪದೇಶ ನೀಡಲಾಗಿದೆ. ಮತ್ತು ಬಾರ್ತಿಮಾಯನು ಎಂಬ ಕುರುಡನು ಕೂತ್ಕೊಂಡು, ತಿಮ್ಮಾಯನ ಮಗನಾದ ಬಾರ್ತಿಮಾಯನು ಕೂಗ್ತಾ ಇರ್ತಾನೆ, ನಜರೇತಿನ ಅಥವಾ ದಾವಿದನ ಪುತ್ರನೇ ನನ್ನ ಮೇಲೆ ಕರುಣೆ ಇಡು ಅಂತ ಹೇಳ್ಬಿಟ್ಟು ಹೇಳುವಾಗ ಜನರು ಕೆಲವರು ಸುಮ್ಮನೆ ಇರು ಅಂತ ಹೇಳ್ತಾರೆ. ಆಗ ಇನ್ನಷ್ಟು ಅವನು ಕೂಗ್ತಾನೆ ಅಥವಾ ಮೊರೆ ಇಡ್ತಾನೆ. ಮೊರೆ ಇಟ್ಟಾಗ 49ನೇ ವಚನ ಭಾಳ ಚೆನ್ನಾಗಿದೆ. ಮಾರ್ಕನ ಸುವಾರ್ತೆ 10:49, ಯೇಸು ನಿಂತು, ಯೇಸು ನಿಂತು. ಹಾಗಾದರೆ ಯೇಸುವಿನ ಗುಣಲಕ್ಷಣ ಏನಂದರೆ, ಯೇಸು ನಿಲ್ಲುವಾತನಾಗಿದ್ದಾನೆ, ನಮಗಾಗಿ ನಿಲ್ಲುವಾತನಾಗಿದ್ದಾನೆ, ಕೂಗಿಗೆ ನಿಲ್ಲುವಾತನಾಗಿದ್ದಾನೆ. ತಾನು ಏನು ಮಾಡ್ತಾ ಇದ್ದನೋ ಅದನ್ನೆಲ್ಲ ನಿಲ್ಲಿಸಿಬಿಟ್ಟು ನಮಗಾಗಿ ನಿಂತು ಗಮನ ಕೊಡುವಾತನಾಗಿದ್ದಾನೆ. ವಾವ್! ಕೆಲವು ಸಾರಿ ಕೆಲವರಿಗೆ ಅನೇಕ ಬಾರಿ ನಾವು ಸಂಪರ್ಕ ಇಟ್ಕೊಳ್ಳಲಿಕ್ಕೆ ಪ್ರಯತ್ನ ಮಾಡಿದರೂ ಆ ಸಂಪರ್ಕ ಸಿಗದೆ ಹೋಗ್ಬೋದು. ಆದರೆ ಕ್ರಿಸ್ತನು ನಮಗಾಗಿ ಲಭ್ಯನಿರ್ತಾನೆ, ಈಸ್ ಅವೈಲಬಲ್ ಫಾರ್ ಅಸ್. ಅದು ನನಗೂ ನಮಗೂ ದೊಡ್ಡ ಒಂದು ಉತ್ತೇಜನ. ಆದರೆ ನಾವು ಕೂಡ ಅದೇ ರೀತಿಯಾಗಿ ಬೇರೆಯವರಿಗಾಗಿ ಲಭ್ಯವಾಗಿ ನಿಲ್ಲುವವರಾಗಿ ಸಿದ್ಧರಾಗಿ ಇರಬೇಕು. ಕೊನೆಗೆ ಯೇಸುವಿನ ಬಗ್ಗೆ ನಾವು ನೋಡ್ತೇವೆ. ಆತನು ನಿಂತಿದ್ದು ಅಷ್ಟೇ ಅಲ್ಲ, 9ನೇದಾಗಿ 10ನೇದು ನಿನ್ನನ್ನು ಕರೆಯುತ್ತಾನೆ ಅಂತ ಹೇಳ್ಬಿಟ್ಟು ಬಂದು ಹೇಳ್ತಾರೆ. 49ನೇ ವಚನ, ಈಸ್ ಎ ಕಾಲರ್, ಕರೆಯುತ್ತಾನೆ. ಕೊನೆಯದಾಗಿ 52ನೇ ವಚನದಲ್ಲಿ, ಹೋಗು, ನಿನ್ನ ನಂಬಿಕೆಯೇ ನಿನ್ನನ್ನು ಸ್ವಸ್ಥಪಡಿಸಿದೆ ಅಂತ ಹೇಳ್ಬಿಟ್ಟು ಯೇಸು ಸ್ವಾಮಿ ಆ ಬಾರ್ತಿಮಾಯನನ್ನು ಹಣ್ಣು ಕೊಟ್ಟು ಸ್ವಸ್ಥ ಮಾಡಿ ಕಳಿಸ್ತಾನೆ. ಹಾಗಾದರೆ 11ನೇದಾಗಿ ಆತನು ಸ್ವಸ್ಥ ಮಾಡುವಾತನು, ಈಸ್ ಎ ಹೀಲರ್. ಆತನ ಗುಣಲಕ್ಷಣಗಳಲ್ಲಿ ಒಂದು, ಅದು ವರ ಮಾತ್ರ ಅಲ್ಲ, ಅದು ಆತನ ಗುಣ ಕೂಡ ಆಗಿದೆ. ಇನ್ನೊಂದು ಸಾರಿ ಹೇಳ್ತೀನಿ, ಗುಣಪಡಿಸುವುದು ಕ್ರಿಸ್ತನ ವರ ಮಾತ್ರವಲ್ಲ, ಕ್ರಿಸ್ತನ ಗುಣ ಮಾತ್ರವೂ ಆಗಿದೆ. ಆದುದರಿಂದ ದೇವರು 10ನೇ ಅಧ್ಯಾಯ ಮಾರ್ಕನ ಬರೆದ ಸುವಾರ್ತೆ 32ರಿಂದ 52 ವಚನಗಳವರೆಗೆ ಇರುವಂಥ ವಾಕ್ಯ ಭಾಗದಲ್ಲಿ ಒಂದೊಂದರಲ್ಲಿ ಒಂದೊಂದು ಕ್ರಿಸ್ತನ ಗುಣಲಕ್ಷಣವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಸಹಾಯ ಮಾಡಿದರು. ಮತ್ತು ಆ ದೇವರಾತ್ಮನಿಂದ ಈ 11 ಸಂಗತಿಗಳನ್ನು ಅನ್ವಯ ಮಾಡಿಕೊಳ್ಳೋಣ. ದೇವರು ನಮಗೆ ಈ ಭಾಗವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ಸಹಾಯ ಮಾಡಿದ್ದಕ್ಕಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು
ನಿಮ್ಮನ್ನು ಆಶೀರ್ವದಿಸಲಿ.